Hello everyone, I am Tejashwini SK. I will discuss about symptoms of malfunctioning of strategy. Symptoms of malfunctioning of strategy introduction. In the organizational conflict and interdependent bickering are often symptoms of strategy malfunction. Managerial problems continue despite changes in personnel and if they tend to be issued based rather than people based, their strategies may be inconsistent. Strategy is inconsistent with changing environment. If strategy implementation does not give to cognizance to time horizon, then it is symptoms of strategy malfunction. ಇಂಟ್ರೊಡಕ್ಷನು ಇನ್ ದಿ ಆರ್ಗನೈಸೇಷನಲ್ ಕಾನ್ಫ್ಲಿಕ್ಟ್ ಮತ್ತು ಇಂಟರ್ಡಿಪೆಂಡೆಂಟ್ ಬೈಕರಿಂಗ್ ಸಾಮಾನ್ಯವಾಗಿ ಸಿಂಟಮ್ಸ್ ಆಫ್ ಮಾಲ್ ಫಂಕ್ಷನಿಂಗ್ ಆಗಿರುತ್ತೆ ಮತ್ತು ಡೆಸ್ಪೈಟ್ ಪರ್ಸನಲ್ ಚೇಂಜಸ್ ಹೊರತಾಗಿ ಮ್ಯಾನೇಜರಿಯಲ್ ಪ್ರಾಬ್ಲಮ್ಸು ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಪೀಪಲ್ ಬೇಸ್ಡ್ ರಾದರ್ ದ್ಯಾನ್ ಆಗಿರೋದಕ್ಕಿಂತ ಹೆಚ್ಚಾಗಿ ಅವರ ಪ್ರಾಬ್ಲಮ್ಸ್ಗೆ ಬೇಸ್ಡ್ ಆಗಿರುತ್ತೆ ಆ್ಯಂಡ್ ಅವರ ಸ್ಟ್ರಾಟರ್ಜಿಗಳು ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ. ಸ್ಟ್ರಾಟರ್ಜಿ ಇನ್ಕನ್ಸಿಸ್ಟೆಂಟಿಂದ ಎನ್ವೈರ್ನ್ಮೆಂಟ್ ಕೂಡ ಚೇಂಜ್ ಆಗಿರುತ್ತೆ ಆ್ಯಂಡ್ ಸ್ಟ್ರಾಟರ್ಜೀಸ್ ಆಬ್ಜೆಕ್ಟಿವ್ಸ್ಗಳು ಟೈಮ್ನ ಮೇಲೆ ಕಾನ್ಸಂಟ್ರೇಟ್ ಮಾಡದೇ ಇದ್ದಾಗ ಇದು ಸಿಂಟಮ್ಸ್ ಆಫ್ ಮಾಲ್ ಫಂಕ್ಷನಿಂಗ್ ಆಗಿರುತ್ತೆ. ಸಿಂಟಮ್ಸ್ ಆಫ್ ಮಾಲ್ ಫಂಕ್ಷನಿಂಗ್ ಇದು ಸ್ಟ್ರಾಟರ್ಜಿಕ್ ಇವ್ಯಾಲ್ಯುವೇಷನ್ ಒಂದು ಪಾರ್ಟ್ ಆಗಿರುತ್ತೆ. ಸೊ ಫಸ್ಟ್ ಐ ವಿಲ್ ಡಿಸ್ಕಸ್ಡ್ ಅಬೌಟ್ ಸ್ಟ್ರಾಟರ್ಜಿಕ್ ಇವ್ಯಾಲ್ಯುವೇಷನ್ ಮೀನಿಂಗ್ ಅಂತ ಏನು ಅಂತ ನೋಡೋಣ. ಫಸ್ಟ್ ಸ್ಟ್ರಾಟರ್ಜಿಕ್ ಇವ್ಯಾಲ್ಯುವೇಷನ್ ಮೀನಿಂಗು. Strategic evaluation is the process of strategic management process whereby the strategist test whether the chosen strategy is meeting present objectives after its implementation. ಸ್ಟ್ರಾಟರ್ಜಿಕ್ ಇವ್ಯಾಲ್ಯುವೇಷನ್ ಅಂದರೆ ಸ್ಟ್ರಾಟರ್ಜಿಕ್ ಮ್ಯಾನೇಜ್ಮೆಂಟ್ನ ಒಂದು ಪ್ರೋಸೆಸ್ ಆಗಿರುತ್ತೆ. ಇದು ಚೂಸನ್ ಸ್ಟ್ರಾಟರ್ಜೀಸ್ನ ಪ್ರೆಸೆಂಟ್ ಆಬ್ಜೆಕ್ಟಿವ್ಸ್ನ ಮೀಟಿಂಗ್ ಮಾಡಿ ಅದ್ರ ಮೇಲೆ ಅದರ ಆಬ್ಜೆಕ್ಟಿವ್ಸ್ನ ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಸ್ಟ್ರಾಟರ್ಜಿಕ್ ಟೆಸ್ಟ್ ಮಾಡುತ್ತೆ. ಇದನ್ನೇ ನಾವು ಸ್ಟ್ರಾಟರ್ಜಿಕ್ ಇವ್ಯಾಲ್ಯುವೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್ ಆಫ್ ಸ್ಟ್ರಾಟರ್ಜಿಕ್ ಇವ್ಯಾಲ್ಯುವೇಷನ್. ಪ್ರೊಫೆಸರ್ ವಿಲಿಯಂ ಎಫ್ ಗ್ಲುಕ್ ಅಂಡ್ ಲಾರೆನ್ಸ್ ಆರ್ ಜಾಸೆನ್. Evaluation of strategy is the pace in which the top managers determine whether the strategic choice as implemented is meeting the objectives of the enterprise. According to William F. Gulker and Lawrence R. Johnson, ಇವ್ರ ಪ್ರಕಾರ ಸ್ಟ್ರಾಟರ್ಜಿಕ್ ಇವ್ಯಾಲ್ಯುವೇಷನ್ ಅಂದರೆ ಒಂದು ಎಂಟರ್ಪ್ರೈಸಸ್ನಲ್ಲಿ ಟಾಪ್ ಮ್ಯಾನೇಜರ್ಸು ಸ್ಟ್ರಾಟರ್ಜಿಕ್ನ ಇಂಪ್ಲಿಮೆಂಟೇಷನ್ನ ಚಾಯ್ಸ್ ಮಾಡಿ ಮೀಟಿಂಗ್ನಲ್ಲಿ ಎಂಟರ್ಪ್ರೈಸಸ್ನ ಆಬ್ಜೆಕ್ಟಿವ್ಸ್ ಬಗ್ಗೆ ಇವ್ಯಾಲ್ಯುವೇಟ್ ಮಾಡೋದನ್ನ ನಾವು ಸ್ಟ್ರಾಟರ್ಜಿಕ್ ಇವ್ಯಾಲ್ಯುವೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಸ್ಟ್ರಾಟರ್ಜಿಕ್ ಇವ್ಯಾಲ್ಯುವೇಷನ್. ಫಸ್ಟ್ ಒನ್, ರಾಂಗ್ ಪೋಸ್ಟುಲೇಷನ್ ಈಸ್ ಪ್ಲ್ಯಾನಿಂಗ್. ಅಂದರೆ ಪ್ಲ್ಯಾನಿಂಗ್ನಲ್ಲಿ ಪೋಸ್ಟುಲೇಷನ್ನು ರಾಂಗ್ ಆಗಿರುತ್ತೆ. ನೆಕ್ಸ್ಟ್, ಲ್ಯಾಕ್ಸಿಟೀಸ್ ಆನ್ ದಿ ಪಾರ್ಟ್ ಆಫ್ ದಿ ಮ್ಯಾನೇಜ್ಮೆಂಟ್. ಈ ಮ್ಯಾನೇಜ್ಮೆಂಟ್ನಲ್ಲಿ ಲ್ಯಾಕ್ಟಿಸಿಸ್ ಅನ್ನೋದು ಒಂದು ಪಾರ್ಟ್ ಆಗಿರುತ್ತೆ. ನೆಕ್ಸ್ಟ್, ಟು ಡೆವಲಪ್ ರೈಟ್ ರಿವಾರ್ಡ್ ಸಿಸ್ಟಮ್ನ ಇದು ಡೆವಲಪ್ಮೆಂಟ್ ಮಾಡುತ್ತೆ. ನೆಕ್ಸ್ಟ್, ಫಾರ್ಮುಲೇಷನ್ ಆಫ್ ನ್ಯೂ ಸ್ಟ್ರಾಟರ್ಜೀಸ್ನ ಸ್ಟ್ರಾಟರ್ಜಿಕ್ ಇವ್ಯಾಲ್ಯುವೇಷನ್ನು ಫಾರ್ಮುಲೇಟ್ ಮಾಡುತ್ತೆ. ನೆಕ್ಸ್ಟ್, ಮಾಡಿಫೈಯಿಂಗ್ ದ ಪ್ರೆಸೆಂಟ್ ಸ್ಟ್ರಾಟರ್ಜೀಸ್. ಈ ಸ್ಟ್ರಾಟರ್ಜಿಕ್ ಇವ್ಯಾಲ್ಯುವೇಷನಲ್ಲಿ ಪ್ರೆಸೆಂಟ್ ಸ್ಟ್ರಾಟರ್ಜೀಸ್ನ ಮಾಡಿಫೈ ಮಾಡುತ್ತೆ. ನೆಕ್ಸ್ಟ್, ಇಂಟಿಗ್ರೇಷನ್ ಆಫ್ ಇಂಡಿವಿಜುವಲ್ ಟಾಸ್ಕ್. ಸ್ಟ್ರಾಟರ್ಜಿಕ್ ಇವ್ಯಾಲ್ಯುವೇಷನಲ್ಲಿ ಇಂಟಿಗ್ರೇಷನ್ ಟಾಸ್ಕು ಯಾವಾಗಲೂ ಇಂಡಿವಿಜುವಲ್ ಆಗಿ ಇರುತ್ತೆ. ನೆಕ್ಸ್ಟ್, ಕೀಪಿಂಗ್ ಚೆಕ್ ಆನ್ ವ್ಯಾಲಿಡಿಟಿ ಆಫ್ ಸ್ಟ್ರಾಟರ್ಜಿ ಚಾಯ್ಸ್. ವ್ಯಾಲಿಡಿಟಿನ ಚೆಕ್ ಮಾಡಬೇಕಾದ್ರೆ ಸ್ಟ್ರಾಟರ್ಜೀಸ್ನ ಚಾಯ್ಸ್ ಮಾಡುತ್ತೆ. ನೆಕ್ಸ್ಟ್, ಟಾಕಿಂಗ್ ಸಪೋರ್ಟಿಂಗ್ ಡಿಸಿಷನ್. ಈ ಸ್ಟ್ರಾಟರ್ಜಿ ಇವ್ಯಾಲ್ಯುವೇಟ್ ಮಾಡಬೇಕಂದ್ರೆ ಟಾಕಿಂಗ್ ಡಿಸಿಷನ್ನು ಸಪೋರ್ಟೆಡ್ ಆಗಿರಬೇಕು. ಸೊ ದೀಸ್ ಆರ್ ಆಲ್ ಇಂಪಾರ್ಟೆನ್ಸ್ ಆಫ್ ಸ್ಟ್ರಾಟರ್ಜಿಕ್ ಇವ್ಯಾಲ್ಯುವೇಷನ್. ನೆಕ್ಸ್ಟ್, ಸಿಂಟಮ್ಸ್ ಆಫ್ ಮಾಲ್ ಫಂಕ್ಷನಿಂಗ್ ಆಫ್ ಸ್ಟ್ರಾಟರ್ಜೀಸ್. ಈ ಸ್ಟ್ರಾಟರ್ಜೀಸ್ನ ಸಿಂಟಮ್ಸ್ ನೋಡೋಣ. ಫಸ್ಟ್ ಒನ್, ಕಂಪನಿ ಈಸ್ ನಾಟ್ ಪರ್ಫಾರ್ಮಿಂಗ್ ಆಸ್ ವೆಲ್ ಆಸ್ ಅಗೇನೆಸ್ಟ್ ಇಟ್ಸ್ ಕ್ಲೋಸ್ ರಿವಲ್ಸ್, ಸಿಮಿಲರ್ companies or industries as a whole.
ಕಂಪನಿಯು ಕ್ಲೋಸ್ ರೈವಲ್ಸ್ ಮತ್ತು ಸಿಮಿಲರ್ ಕಂಪನೀಸ್ ಅಥವಾ ಇಂಡಸ್ಟ್ರಿಗಳ ಅಗೇನೆಸ್ಟ್ ಆಗಿ ಇದು ಪರ್ಫಾರ್ಮ್ ಮಾಡಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, ಕಂಪನಿ ಈಸ್ ನಾಟ್ ಪರ್ಫಾರ್ಮಿಂಗ್ ಇನ್ ಟರ್ಮ್ಸ್ ಆಫ್ ಸ್ಟಾರ್ಟೆಡ್ ಆಬ್ಜೆಕ್ಟಿವ್ಸ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆರ್ ಐ, ಮಾರ್ಕೆಟ್ ಶೇರ್, ಪ್ರೊಪಾಬಿಲಿಟಿ, ಟ್ರೆಂಡ್ಸ್, EPS ಎಕ್ಸೆಟ್ರಾ. ಕಂಪನಿಯು ಸ್ಟೇಟೆಡ್ ಆಬ್ಜೆಕ್ಟಿವ್ಸು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಮತ್ತು ಮಾರ್ಕೆಟ್ ಶೇರು, ಪ್ರೊಬಾಬಿಲಿಟಿ, ಟ್ರೆಂಡ್ಸು ಮತ್ತು EPS ಅಂದರೆ ಅರ್ನಿಂಗ್ ಪರ್ ಶೇರು ಎಕ್ಸೆಟ್ರಾ ಇವುಗಳ ಪ್ರಕಾರ ಕಂಪನಿನಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟು ಥರ್ಡ್ ಒನ್, ಕಾರ್ಪೊರೇಟ್ ಕಲ್ಚರ್ ಈಸ್ ನಾಟ್ ಅಲೈನ್ಡ್ ವಿತ್ ಸ್ಟ್ರಾಟರ್ಜಿ. ಕಾರ್ಪೊರೇಟ್ ಕಲ್ಚರ್ ಸ್ಟ್ರಾಟರ್ಜಿ ಜೊತೆ ನಾಟ್ ಅಲೈನ್ಡ್ ಅಂದರೆ ನಾಟ್ ಮ್ಯಾಚಿಂಗ್ ಅಥವಾ ಹೊಂದಾಣಿಕೆ ಆಗೋದಿಲ್ಲ. ಇದು ಕಾರ್ಪೊರೇಟ್ ಕಲ್ಚರ್ ಜೊತೆ ಯಾವಾಗಲಿದ್ರೂ ನಾಟ್ ಮ್ಯಾಚಿಂಗ್ ಆಗಲ್ಲ. ನೆಕ್ಸ್ಟ್ ಫೋರ್ತ್ ಒನ್, ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ರಾಟರ್ಜಿ ಇಸ್ ಸ್ಲೋ. ಈ ಸ್ಟ್ರಾಟರ್ಜಿ ಆಫ್ ಇಂಪ್ಲಿಮೆಂಟೇಷನ್ನು ಸ್ಲೋ ಆಗಿರುತ್ತೆ. ನೆಕ್ಸ್ಟ್ ಒನ್ ಫಿಫ್ತ್, ಆರ್ಗನೈಸೇಷನಲ್ ಕಾನ್ಫ್ಲಿಕ್ಟ್ ಅಂಡ್ ಇಂಟರ್ಡಿಪೆಂಡೆಂಟ್ ಬೈಕರಿಂಗ್ ಆರ್ ಆಫ್ಟನ್ ಸಿಂಪ್ಟಮ್ಸ್ ಆಫ್ ಸ್ಟ್ರಾಟರ್ಜಿ ಮಾಲ್ ಫಂಕ್ಷನ್. ಈ ಇಂಟರ್ಡಿಪೆಂಡೆಂಟ್ ಬೈಕರಿಂಗ್ ಅಂದರೆ ಜಗಳ ಅಥವಾ ಕಾನ್ಫ್ಲಿಕ್ಟ್ ಅಂಡ್ ಆರ್ಗನೈಸೇಷನಲ್ ಕಾನ್ಫ್ಲಿಕ್ಟು ಸಾಮಾನ್ಯವಾಗಿ ಸಿಂಪ್ಟಮ್ಸ್ ಆಫ್ ಸ್ಟ್ರಾಟರ್ಜಿ ಮಾಲ್ ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಮ್ಯಾನೇಜರಿಯಲ್ ಪ್ರಾಬ್ಲಮ್ಸ್ ಕಂಟಿನ್ಯೂ ಡೆಸ್ಪೈಟ್ ಚೇಂಜಸ್ ಇನ್ ಪರ್ಸನಲ್ ಅಂಡ್ ಇಫ್ ದೇ ಟೆಂಡ್ ಟು ಬಿ ಇಶ್ಯೂ ಬೇಸ್ಡ್ ರಾದರ್ ದ್ಯಾನ್ ಪೀಪಲ್ ಬೇಸ್ಡ್, ದೇರ್ ಸ್ಟ್ರಾಟರ್ಜೀಸ್ ಮೇ ಬಿ ಇನ್ಕನ್ಸಿಸ್ಟೆಂಟ್. ಇನ್ ದಿಸ್ ಪಾಯಿಂಟ್ ಪರ್ಸನಲ್ ಚೇಂಜಸ್ ಬದಲು ಮ್ಯಾನೇಜರಿಯಲ್ ಪ್ರಾಬ್ಲಮ್ಸು ಕಂಟಿನ್ಯೂ ಆಗುತ್ತೆ ಮತ್ತು ಪೀಪಲ್ ಬೇಸ್ಡ್ ಆಗಿರೋದಕ್ಕಿಂತ ಹೆಚ್ಚಾಗಿ ಅವರ ಪ್ರಾಬ್ಲಮ್ಸ್ಗೆ ಬೇಸ್ಡ್ ಆಗಿರುತ್ತೆ ಮತ್ತು ಅವರ ಸ್ಟ್ರಾಟರ್ಜೀಸ್ಗಳು ಇನ್ಕನ್ಸಿಸ್ಟೆಂಟ್ ಆಗಿ ಇರುತ್ತೆ. ನೆಕ್ಸ್ಟ್ ಸೆವೆನ್ ಪಾಯಿಂಟ್, ಇಫ್ ಪಾಲಿಸಿ ಪ್ರಾಬ್ಲಮ್ಸ್ ಆ್ಯಂಡ್ ಇಶ್ಯೂ ಕಂಟಿನ್ಯೂ ಟು ಬಿ ಬ್ರಾಟ್ ಟು ದಿ ಟಾಪ್ ಫಾರ್ ರೆಸೊಲ್ಯೂಷನ್ ದೆನ್ ಸ್ಟ್ರಾಟರ್ಜಿ ಮೇ ಬಿ ಮಾಲ್ ಫಂಕ್ಷನಿಂಗ್. ಈ ಪಾಲಿಸಿ ಪ್ರಾಬ್ಲಮ್ ಮತ್ತು ಪ್ರಾಬ್ಲಮ್ನ ರೆಸೊಲ್ಯೂಷನ್ ಅಂದರೆ ಪರಿಹಾರಕ್ಕಾಗಿ ಟಾಪ್ಗೆ ಬ್ರಾಟ್ ಮಾಡುತ್ತೆ. ಸ್ಟ್ರಾಟರ್ಜೀಸ್ ಮೇ ಬಿ ಮಾಲ್ ಫಂಕ್ಷನಿಂಗ್ ಆಗಿರುತ್ತೆ. ನೆಕ್ಸ್ಟ್ ಏಯ್ಟ್ ಒನ್, ಓವರ್ taxing of availability resources is a symptoms of strategy malfunctioning. ಅವೈಲಬಿಲಿಟಿ ಆಫ್ ರಿಸೋರ್ಸಸ್ಗಳ ಓವರ್ ಟ್ಯಾಕ್ಸಿಂಗ್ ಮಾಡುತ್ತೆ. ಇದು ಮೇನ್ ಸಿಂಪ್ಟಮ್ಸ್ ಆಫ್ ಸ್ಟ್ರಾಟರ್ಜೀಸ್ನ ಮೇನ್ ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ನೈನ್ತ್ ಒನ್, ಡಿಗ್ರಿ ಆಫ್ ರಿಸ್ಕ್ ಐ ಆಸ್ ಕಂಪೇರ್ಡ್ ಟು ದಿ ರಿವಾರ್ಡ್ಸ್. ಈ ಸ್ಟ್ರಾಟರ್ಜಿಕ್ ಇವ್ಯಾಲ್ಯುಯೇಷನ್ನಲ್ಲಿ ರಿವಾರ್ಡ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಡಿಗ್ರಿ ಆಫ್ ರಿಸ್ಕು ಯಾವಾಗಲಿದ್ರೂ ಐ ಆಗಿರುತ್ತೆ. ರಿವಾರ್ಡ್ಸ್ ಅಂದರೆ ಅದ್ರ ಪ್ರತಿಫಲಕ್ಕಿಂತ ಜಾಸ್ತಿ ರಿಸ್ಕ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಸ್ಟ್ರಾಟರ್ಜಿ ಈಸ್ ಇನ್ಕನ್ಸಿಸ್ಟೆಂಟ್ ವಿತ್ ಚೇಂಜಿಂಗ್ ಎನ್ವೈರನ್ಮೆಂಟ್. ಈ ಸ್ಟ್ರಾಟರ್ಜಿಕ್ ಇವ್ಯಾಲ್ಯುಯೇಷನ್ನಲ್ಲಿ ಎನ್ವೈರನ್ಮೆಂಟಲಿ ಚೇಂಜಸ್ ಆದರೆ ಸ್ಟ್ರಾಟರ್ಜಿಕ್ನಲ್ಲಿ ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ. Next 11th, if strategy implementation does not give due cognizance to time horizon, then it is symptoms of strategy malfunction. ಸ್ಟ್ರಾಟರ್ಜಿಕ್ ಇಂಪ್ಲಿಮೆಂಟೇಷನ್ನ ಟೈಮ್ನ ಹಾರಿಜಾಂಟಲ್ ಆಗಿ ಕರೆಕ್ಟ್ ಆಗಿ ಕನ್ಸಿಸ್ಟೆಂಟ್ ಮಾಡಿರಬೇಕು ಮತ್ತು ಇದು ಕೂಡ ಸಿಂಪ್ಟಮ್ಸ್ ಆಫ್ ಸ್ಟ್ರಾಟರ್ಜಿಕ್ ಮಾಲ್ ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಇಫ್ ಸಕ್ಸಸ್ ಫಾರ್ ಒನ್ ಡಿಪೆಂಡೆಂಟ್ ಆ್ಯಂಡ್ ಫೇಲ್ಯೂರ್ ಫಾರ್ ಅನದರ್ ಡಿಪಾರ್ಟ್ಮೆಂಟ್, ದೆನ್ ಇಟ್ ಈಸ್ ಎ ಸಿಂಪ್ಟಮ್ಸ್ ಆಫ್ ಸ್ಟ್ರಾಟರ್ಜಿಕ್ ಮಾಲ್ ಫಂಕ್ಷನಿಂಗ್. ಈ ಸ್ಟ್ರಾಟರ್ಜಿಕ್ ಇವ್ಯಾಲ್ಯುಯೇಷನ್ನಲ್ಲಿ ಒಂದು ಡಿಪಾರ್ಟ್ಮೆಂಟಲ್ಲಿ ಸಕ್ಸಸ್ ಆದರೆ ಮತ್ತು ಅನದರ್ ಡಿಪಾರ್ಟ್ಮೆಂಟಲ್ಲಿ ಫೇಲ್ಯೂರ್ ಆದರೆ ಇದು ಕೂಡ ಸಿಂಪ್ಟಮ್ಸ್ ಆಫ್ ಸ್ಟ್ರಾಟರ್ಜೀಸ್ನ ಮಾಲ್ ಫಂಕ್ಷನಿಂಗ್ ಆಗಿರುತ್ತೆ. ದೀಸ್ ಆರ್ ಆಲ್ ದ ಮಾಲ್ ಫಂಕ್ಷನಿಂಗ್ ಆಫ್ ಸ್ಟ್ರಾಟರ್ಜಿಕ್. ಟೋಟಲಿ 12 ಪಾಯಿಂಟ್ಸ್ ಬರ್ತವೆ ಸಿಂಪ್ಟಮ್ಸ್ ಆಫ್ ಸ್ಟ್ರಾಟರ್ಜೀಸ್ನಲ್ಲಿ. ನೆಕ್ಸ್ಟ್ ಲಾಸ್ಟ್ ಒನ್, ಕನ್ಕ್ಲೂಷನ್. ಈ ಸಿಂಪ್ಟಮ್ಸ್ ಆಫ್
ಸ್ಮಾಲ್ ಫಂಕ್ಷನಿಂಗ್ನಲ್ಲಿ ಕನ್ಕ್ಲೂಷನ್ನು ಸ್ಟ್ರಾಟಜಿಕ್ ಇವ್ಯಾಲ್ಯುವೇಷನ್ ಈಸ್ ಟು ಮಾನಿಟರ್ and evaluate progress towards organization's objectives and to guide or correct the process or change the strategic plan to better accord with current condition and purpose. ಈ ಸ್ಟ್ರಾಟಜಿಕ್ ಇವ್ಯಾಲ್ಯುವೇಷನ್ನು ಆರ್ಗನೈಸೇಷನ್ನ ಪ್ರೋಗ್ರೆಸ್ನ ಮಾನಿಟರ್ ಮತ್ತು ಇವ್ಯಾಲ್ಯುಯೇಟ್ ಮಾಡುತ್ತೆ ಮತ್ತು ಗೈಡ್ ಮಾಡುತ್ತೆ ಅಥವಾ ಪ್ರೋಸೆಸ್ನ ಕರೆಕ್ಟ್ ಮಾಡುತ್ತೆ. ಈ ಸ್ಟ್ರಾಟಜಿಕ್ ಪ್ಲ್ಯಾನ್ನ ಚೇಂಜಸ್ ಮಾಡಿ ಬೆಟರ್ ಮಾಡುತ್ತೆ ಅಕಾರ್ಡಿಂಗ್ ಟು ದಿ ಕರೆಕ್ಟ್ ಕಂಡೀಷನ್ ಮತ್ತು ಪರ್ಪಸ್ನ ನೋಡಿ ಬೆಟರ್ ಆಗಿ ಇದು ಚೇಂಜ್ ಮಾಡುತ್ತೆ. ಸೊ ದೀಸ್ ಆರ್ ಆಲ್ ಕನ್ಕ್ಲೂಷನ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.